ಸುಪಾರಿ ಕೊಟ್ಟಿದ್ದು ಸರ್, ಆ ಸುಪಾರಿ ಕೊಟ್ಟಿದ್ದು ಜಗ್ಗೆ ಕಂಪ್ನೀರ್ ಜಗದೀಶ್ ಹೆಂಡತಿ ಅವರು. ಯಾಕೆ ಅವ್ರ ಸತ್ಯನ ಕೊಲ್ಸಕ್ಕೆ ಸರ್. ಇನ್ನು ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಸರ್? ಜಗದೀಶ್ ಅವರು, ರಂಗರಾಜು, ರಾಜಶೇಖರ್ ಸರ್. ಹೇಳೋ, ನಿಜ ಹೇಳೋ. ನಿಜ ಹೇಳಿದ್ರೆ ನೀನು ಜೀವ ಉಳಿಸ್ತೀರಿ. ನಿಜ ಹೇಳಿಲ್ಲ ಅಂದ್ರೆ ಆಮೇಲೆ ಅನ್ಯಾಯವಾಗಿ ನನ್ನ ಕೈಯಲ್ಲಿ ಎನ್ಕೌಂಟರ್ ಆಗ್ಸಕ್ಕಾಗ್ತೀಯ. ಹೇಳು, ಯಾರೋ ನಿನಗೆ ಸುಪಾರಿ ಕೊಟ್ಟಿದ್ದು? ಸರ್, ಆ ಸುಪಾರಿ ಕೊಟ್ಟಿದ್ದು ಜಗ್ಗೆ ಕಂಪ್ನೀರ್ ಜಗದೀಶ್ ಹೆಂಡತಿ ಅವರು. ಯಾಕೆ ಅವ್ರ ಸತ್ಯನ ಕೊಲ್ಸಕ್ಕೆ ಸರ್. ಇನ್ನು ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಸರ್? ಜಗದೀಶ್ ಅವರು, ರಂಗರಾಜು, ರಾಜಶೇಖರ್ ಸರ್. ಇತ್ತೀಚೆಗೆ ನಡೆದ ಎಸ್ಟೇಟ್ ಕೊಲೆ ಪ್ರಕರಣ ಭಾರೀ ಸುದ್ದಿಗೆ ಕಾರಣವಾಗಿತ್ತು. ಶಾರ್ಪ್ ಶೂಟರ್ನ ಗುಂಡಿಗೆ ಬಲಿಯಾದ ಅಭಿಷೇಕ್ ಪ್ರಕರಣ ಈಗ ವಿಚಿತ್ರ ತಿರುವು ಪಡೆದುಕೊಂಡಿದೆ. ಈಗ ಕೆಲವು ದಿನಗಳಿಂದ ಶಾರ್ಪ್ ಶೂಟರ್ನ ಪತ್ತೆಗಾಗಿ ನಗರದ ಪೊಲೀಸ್ ಜಾಲ ಬೀಸಿತ್ತು. ಇದರ ಪರಿಣಾಮ ಇಂದು ಅದೇ ಎಸ್ಟೇಟ್ನ ಆಸುಪಾಸಿನಲ್ಲಿ ಆತನನ್ನು ಸೆರೆ ಹಿಡಿಯಲಾಗಿದೆ. ಪೊಲೀಸರ ವಿಚಾರಣಾ ವೇಳೆ ಹೊರಬಂದ ಸಂಗತಿ ಈ ಪ್ರಕರಣಕ್ಕೆ ಇನ್ನಷ್ಟು ತಿರುವು ತಂದಿದೆ. ಸೊಸೆ ಅಪೂರ್ವಳನ್ನು ಕೊಲ್ಲುವ ಸಂಚಿನಲ್ಲಿ ಮಗ ಬಲಿಯಾಗಿದ್ದಾನೆ ಅನ್ನೋ ವಿಷಯ ಹೊರಗೆ ಬಂದಿದೆ. ಅಭಿಷೇಕ್ ತಾಯಿ ಜಗದಾಂಬ ಹಾಗೂ ತಂದೆ ಜಗದೀಶರೇ ಈ ಶಾರ್ಪ್ ಶೂಟರ್ನ್ನು ನೇಮಕ ಮಾಡಿಕೊಂಡಿದ್ದು, ಶಾರ್ಪ್ ಶೂಟರ್ನ ಹೇಳಿಕೆಯಂತೆ ಈಗ ಸ್ವಲ್ಪ ಸಮಯದ ಹಿಂದೆ ಈ ಪ್ರಕರಣದಲ್ಲಿ ಭಾಗಿಯಾದ ಮೃತನ ತಂದೆ ತಾಯಿ ಜಗದಾಂಬ ಮತ್ತು ಜಗದೀಶ್ ಹಾಗೂ ರಮ್ಯಾ ಗ್ರೂಪ್ಸ್ನ ಮಾಜಿ ಮ್ಯಾನೇಜರ್ ರಾಜಶೇಖರ್ ಹಾಗೂ ಉದ್ಯಮಿ ರಂಗರಾಜ್ ಮುಂತಾದವರನ್ನು ಬಂಧಿಸಲಾಗಿದೆ. ನಾಳೆ ಪೊಲೀಸ್ ಅಧಿಕಾರಿ ಸಿಎಂ ವೆಂಕಟೇಶ್ ತಂಡದವರು ಮುಂದಿನ ವಿಚಾರಣೆ ನಡೆಸಲಿದ್ದಾರೆ. ಈಗ
ಇನ್ನಷ್ಟು ಕ್ರಿಕೆಟ್ ಸುದ್ದಿ. ಪಾಪಿ ಹೆಣ್ಣು ಜಗದಮ್ಮ, ನನ್ನ ಮಗಳಾಗಿ ಸಾಕ್ತಿದ್ದ ನನ್ನ ಮಗಳನ್ನ ಕರ್ಕೊಂಡೋಗಿ ಅವನ ಮಗನ್ನೇ ಮನೆ ತಗೊಂಡ್ಬಿಟ್ಟಲ್ಲಿ. ಅಮೃತ, ನಾವು ಸರಿಯಾದ ದಾರಿ ನೀಡ್ಬೇಕು ಕಣೆ. ಅವ್ರನ್ನ ಕಾನೂನಿಂದ ತಪ್ಪಿಸ್ಕೊಳಕ್ಕೆ ಬಿಡ್ಲೇಬಾರ್ದು, ಶಿಕ್ಷೆ ಆಗ್ಲೇಬೇಕು. ಅದೆಲ್ಲ ಹಾಗೆ ಆಗತ್ತಮ್ಮ. ಈ ಕೇಸ್ಗೆ ನಾವ್ ಯಾವ ಲಾಯರ್ನು ಇಡ್ಬೇಕಾದೇ ಇಲ್ಲ. ಡಿಪಾರ್ಟ್ಮೆಂಟ್ ಎಲ್ಲ ನೋಡ್ಕೊಳ್ಳುತ್ತೆ. ಅವ್ರೆಲ್ರಿಗೂ ಜೀವಾವಧಿ ಶಿಕ್ಷೆ, ಇಲ್ಲಾಂದ್ರೆ ನೇಣಾಗ ಗ್ಯಾರಂಟಿ. ಅಪೂರ್ವ, ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊ. ನಿನ್ ಗಂಡನ್ ಕೊಂದವರು ಯಾರು ಅಂತ ಗೊತ್ತಾಯ್ತಲ್ಲ, ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತಮ್ಮ. ಸಮಾಧಾನ ಮಾಡ್ಕೊ. ಕಟ್ಕರ್ ಮನೆ ಸೊಸೆ ಆಗಿ ಕನಸು ಕಾಣ್ತಾ ಇದ್ನಲ್ಲಮ್ಮ, ನಾನೇ ತಪ್ಪಿದ್ಯಮ್ಮ. ನಮ್ಮ ಅತ್ತೆ ಮಾವ ಹೀಗ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಭಿ ಸಾಯೋ ಬದಲು ನಾನೇ ಸಾಯಬೇಕಾಗಿತ್ತು. ಆ ಮಾತಾಡ್ಬೇಡ ಪೂರ್ವ, ಆ ಮಾತಾಡ್ಬೇಡ. ನಾನಿದ್ದೀನಿ, ನಿಮ್ಮ ಅಕ್ಕ ಇದ್ದಾನೆ, ಅಮ್ಮ ಇದ್ದಾನೆ, ಅದು ತಮ್ಮ ಇದ್ದಾರೆ, ನಾವೆಲ್ಲ ಇದ್ದೀವಮ್ಮ. ನೀನು ಎದುರ್ಲೇಬೇಡ, ಧೈರ್ಯವಾಗಿರು, ಧೈರ್ಯವಾಗಿರು. ಅಮೃತ, ನಿನ್ನೆ ರಾತ್ರಿ ನಾನು ನ್ಯೂಸ್ ನೋಡಿದೆ. ಅರೆಸ್ಟ್ ಆದವರಲ್ಲಿ ಆ ಹಳೆ ಮ್ಯಾನೇಜರ್ನು ನೋಡಿ ನನಗೆ ತುಂಬಾ ಆಶ್ಚರ್ಯ ಆಯಿತು. ಎಲ್ಲರೂ ಸೇರಿಕೊಂಡೆ ಅಪೂರ್ವನ್ನ ಟಾರ್ಗೆಟ್ ಮಾಡಿದ್ರು ಅನ್ಸುತ್ತೆ. ಆ ಜಗದಾಂಬ ನನ್ನ ಮಗನ್ನೇ ಕೊಂದು ಜೈಲ್ ಸೇರೋ ಹಾಗಾಯ್ತು. ಮನುಷ್ಯ ದ್ವೇಷ, ಕ್ರೋಧ, ಅಸೂಹೆ ಇದನ್ನೆಲ್ಲ ಬೆಳೆಸ್ಕೊಳ್ಳೋದೇ ಹೀಗೆ. ಕಾರಣನೇ ಇಲ್ದಿರೋ ಕಾರಣಕ್ಕೆ ಪ್ರತೀಕಾರದ ಅಗ್ನಿಯಲ್ಲಿ ಬೇರೆಯವ್ರನ್ನ ಸುಡಬೇಕು ಅಂತ ನೋಡ್ತಾರೆ. ಕೊನೆಗೆ ಅವರೇ ಸುಟ್ಟು ಬೂದಿ ಆಗ್ತಾರೆ. ಹೋಗೋರು ಹೋಗ್ತಾನೆ ಇರ್ತಾರೆ. ಅನುಭವಿಸ್ಬೇಕಾದವರು ಎಲ್ಲೇ ಇರೋರು. ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ ಅಂತಾರೆ. ನಮ್ಮ ಕಥೆ ಇದಕ್ಕೆ ರಿವರ್ಸ್ ವಾಸಂತೆ. ಅವರಿಗೆ ನಿಮಿಷ, ನಮಗೆ ವರ್ಷ. ಅಮೃತ, ನಿಂದದೇನು ನಕ್ಷತ್ರನೋ ಗ್ರಹಗತಿನೋ ನನಗಂತೂ ಗೊತ್ತಿಲ್ಲ ಕಣೆ. ಎಲ್ಲ ಕಷ್ಟಗಳು ಬಂದು ನಿನ್ನೆ ಸುತ್ತಕೊಳ್ಳುತ್ತಲೆ. ಅಪೂರ್ವನ್ ಮದುವೆ ಆಯ್ತು. ನೀನು ಒಬ್ಬ ತಮ್ಮ ತಾನೇ ಹುಡುಗಿನ ಹುಡುಕಿ ಮದುವೆ ಆಗಿ ವಿದೇಶಕ್ಕೆ ಹಾರ್ದ. ಇನ್ನು ನಿನಗೆ ಜವಾಬ್ದಾರಿ ಅಂತ ಇದ್ದಿದ್ದು ಇನ್ನೊಬ್ಬ ತಮ್ಮ. ಅವನು ಗಂಡಸು, ತನ್ನ ಕಾಲ ಮೇಲೆ ತಾನು ನಿಲ್ಲಬಲ್ಲ, ಮನೆ ಜವಾಬ್ದಾರಿನೆಲ್ಲ ಆತ ಹೊರಬಲ್ಲ. ನೀನು ಮದುವೆ ಆಗಿ ನಿನ್ನ ಗಂಡನ ಮನೇಲಿ ಸಂತೋಷವಾಗಿರ್ತೀಯ ಅಂತ ನಾನು ಏನೇನೋ ಅಂದ್ಕೊಂಡಿದ್ದೆ. ಆದರೆ ಈಗ ಅಪೂರ್ವ ವಿಧವೆ ಆಗಿ ಮತ್ತೆ
ಮತ್ತೆ ನಿಮ್ಮ ಮನೆಗೆ ವಾಪಸ್ ಬಂದಿದ್ದಾಳೆ. ಇದು ಎಂತ ವಿಧಿಯಾಟನೇ. ವಿಧಿಯಾಟನ ಬದಲಾಯಿಸಕ್ಕಾಗತ್ತ ವಸಂತಿ? ನಮ್ಗೆ ಯಾರ ಕೈಲೂ ಅದ್ ಸಾಧ್ಯ ಇಲ್ಲ ಅಲ್ವಾ? ಆದ್ರೂ ಎಲ್ಲರ ಜೀವನದಲ್ಲೂ ಒಂದು ಕನಸು ಅಂತ ಇರುತ್ತೆ ಅಲ್ವಾ? ಆದ್ರೆ ಈಗ ಅಪೂರ್ವ ವಿಧವೆ ಆಗಿ ಮತ್ತೆ ನಿಮ್ಮ ಮನೆಗೆ ವಾಪಸ್ ಬಂದಿದ್ದಾಳೆ. ಇದು ಎಂತ ವಿಧಿಯಾಟನೇ. ವಿಧಿಯಾಟನ ಬದಲಾಯಿಸಕ್ಕಾಗತ್ತ ವಸಂತಿ? ಸಾಧ್ಯ ಇಲ್ಲ ಅಲ್ವಾ? ಆದ್ರೂ ಎಲ್ಲರ ಜೀವನದಲ್ಲೂ ಒಂದು ಕನಸು ಅಂತ ಇರುತ್ತೆ ಅಲ್ವಾ? ಕನಸು ಕನಸಿಗೆ ಆಯಸ್ಸು ಇರಲ್ಲ, ಆಯಸ್ಸು ಇರಲ್ಲ. ನೀರಿನ ಮೇಲಿನ ಗುಳ್ಳೆ ಥರ ಹುಟ್ತಾ ಇರುತ್ತೆ, ಸಾಯ್ತಾ ಇರುತ್ತೆ, ಸತ್ತು ಮತ್ತೆ ಮತ್ತೆ ಹುಟ್ಟುತ್ತೆ. ಅಮೃತ, ನೀನ್ ಹಾಗೆಲ್ಲ ಅಂದ್ಕೋಬಾರ್ದು ಕಣೆ. ನಿರ್ಲಿಪ್ತತೆ ನಿರಾಶೆಯ ಸಂಕೇತ. ನೀನು ಆಶಾವಾದಿಯಾಗಿರ್ಬೇಕು. ನಿನಗೂ ಭವಿಷ್ಯ ಅನ್ನೋದೊಂದಿದೆ ಅಲ್ವಾ? ಭವಿಷ್ಯ ಅಸ್ತಿತ್ವದ ಹೋರಾಟದಲ್ಲಿ ಭವಿಷ್ಯಕ್ಕೊಂದು ಸ್ಪಷ್ಟ ರೂಪನೇ ಇರಲ್ಲ ವಾಸಂತಿ. ಭವಿಷ್ಯದ ಬಗ್ಗೆ ಸ್ಪಷ್ಟ ಕಲ್ಪನೆ ಇರಬೇಕಾದ್ರೆ ಬುನಾದಿ ಗಟ್ಟಿ ಇರಬೇಕು. ನಮಗೆ ಅದೇ ಇಲ್ವಲ್ಲ. ಅದ್ರ ಹುಡುಕಾಟದಿಂದ ಹೊರಗೆ ಬರಬಾರ್ದು. ನಿಜ ವಾಸಂತಿ, ನೀನು ಹೇಳೋದು ನಿಜ. ನಿರ್ಲಿಪ್ತತೆ ನಿರಾಸೆ ತರುತ್ತೆ, ಕಾಡುತ್ತೆ. ನೆಮ್ಮದಿ ಶಾಂತಿ ಅನ್ನೋದು ನಿನ್ನ ಜೀವನದಲ್ಲಿ ಮರೀಚಿಕೆನ. ಬೇಡ ಬೇಡ ಅಂದ್ರೂ ಎಲ್ಲ ಬಂದು ನಿನ್ನನ್ನೇ ಸುತ್ತಕೊಳ್ತಾರೆ. ವಾಸಂತಿ, ಕೆಲವರು ಪಡ್ಕೊಂಡು ಬಂದಿರೋ ಪ್ರಾರಬ್ಧ ಅಂತ ಹೇಳ್ತಾರೆ. ಆದ್ರೆ ನಾವು ಇದನ್ನ ಪುಣ್ಯ ಅಂತ ಅನ್ಕೊಂಡಿದ್ದೇವೆ. ಇಂಥ ಜವಾಬ್ದಾರಿ ನಿರ್ವಹಿಸೋ ಅವಕಾಶ ಎಷ್ಟು ಜನ ಹೆಣ್ಮಕ್ಳಿಗೆ ಸಿಗುತ್ತೆ ಹೇಳು ವಾಸಂತಿ? ನಾನು ತಂಗಿಯಾಗಿ ಹುಟ್ಟಿದ್ದಿದ್ರೆ ನಾನು ಸ್ವಾರ್ಥನ ನೋಡ್ಕೋಬೋದಿತ್ತು ಅಲ್ವನೇ? ಸಮಸ್ಯೆಗಳು ನನ್ನ ಎದುರುಗಡೆನೆ ಬಂದು ಬೀಳುತ್ತೆ. ಯಾಕೆ ಬೀಳತ್ತೆ? ಸಂಕಷ್ಟಗಳು ಬಳಸಿ ಬಳಸಿ ಬರುತ್ತೆ. ಯಾಕೆ ಬರುತ್ತೆ? ದೇವರು ಕೂಡ ಚಿಂತನೆ ಮಂಥನ ಮಾಡ್ತಾನೆ ಕಣೆ. ನಿನಗೆ ಸಾಮರ್ಥ್ಯ ಇದೆ, ನೀನು ಎಲ್ಲದನ್ನೂ ಎದುರಿಸ್ತೀಯಾ, ನಿಭಾಯಿಸು ಅಂತಾನೆ. ಆ ಶಕ್ತಿನೂ ಕೊಟ್ಟು ಕಳಿಸ್ತಾನೆ. ದೇವ್ರ ಹತ್ರ ನಾವು ನಮಗೆ ಒಳ್ಳೆ ಮಾಡಪ್ಪ, ನೆಮ್ಮದಿ ಕೊಡು, ಶಾಂತಿ ಕೊಡಪ್ಪ ಅಂತ ಕೇಳ್ಬೋದೇ ಹೊರತು ಕಷ್ಟಗಳನ್ನ ಕೊಡಬೇಡ ಅಂತ ಕೇಳೋ ಹಕ್ಕಾಗ್ಲಿ ಬೇಡೋ ಹಕ್ಕಾಗ್ಲಿ ನಮಗೆಲ್ಲ ಅಲ್ವಾ ವಾಸಂತಿ?